ಸಾಕು, 10 ವರ್ಷ ಆಗಿರೋದು ಸಾಕು, ನೆಕ್ಸ್ಟ್ BJP ಬರ್ಕೊಡುದು. ಇಷ್ಟೆಲ್ಲ 70 ವರ್ಷದಿಂದ ಏನೇನು ಬೇಕಾ ಎಲ್ಲನೂ ಮಾಡಾದ್ಮೇಲೆ ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ ಅಂತಂತೇಳಿ ಗೂಬೆ ಕೂರ್ಸ್ಕೊಂಡು ಬಂದು ಬಡವರು ಬಗ್ಗರುಗಳನ್ನ ಉದ್ಧಾರ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇಟ್ಕೋಬೇಕು. ದೇಶ ಆಳ್ವಿಕೆ ಮಾಡ್ಬೇಕು ಅಂತ ಬಂದವರು ದೇಶ ಆಳ್ವಿಕೆ ಮಾಡಲ್ಲ, ಮಾಡೋದನ್ನೆಲ್ಲ ಚೇಂಜ್ ಮಾಡ್ತೀವಿ, ಮಾಡೋದನ್ನೆಲ್ಲ ಮಾರಾಕ್ತೀವಿ. ಹಿಂದೆ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದಂಥ ಬ್ಯಾಂಕ್ಗಳನ್ನ ಇವ್ರು ಯಾಕೆ ಅಲೈನ್ಸ್ ಮಾಡಿದ್ರೆ, ಇವ್ರು ಮರ್ಜ್ ಯಾಕೆ ಮಾಡಿದ್ರು? ಜನಗಳು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡು ಬ್ಯಾಂಕಲ್ಲಿ ಇರೋದು, ಎಲ್ಲಿಂದ ದುಡ್ಡು ಬಂದಿರಲ್ಲ. ಅಧಿಕಾರನೇ ನೀವು ನೆಕ್ಸ್ಟ್ ನೀವೇನು ಇಂಡಿಪೆಂಡೆಂಟ್ ಓಡಕ್ ಅವಕಾಶನೇ ಇಲ್ಲ ನಿಮ್ಗಳಿಗೆ. ಸರ್ವ ಪಕ್ಷಗಳು ಕೂಡ ಗೆದಿಬೇಕು, ಸರ್ವ ಪಕ್ಷಗಳ ಜನಗಳು ಕೂಡ MP ಗಳು ಅಲ್ಲಿ ಇರಬೇಕು. MLA ಕೊಂಡ್ಕೊಂಡು ರಾಜಭಾರ ಮಾಡಬೇಕು ಅಂತನ್ನೋದು ಯಾವ ಕಾನೂನಲ್ಲೂ ಇಲ್ಲ. ವೀಕ್ಷಕರೇ, ಮತ್ತಷ್ಟು ಮತದಾರರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಲಕ್ಷ್ಮಣ್ ಶೆಟ್ಟರ್ ಅಂತ ಹೇಳಿ ಸರ್. ಏನು ಈ ಸಲ ಬಿಸಿಲು, ಬರ, ಮಳೆ ಬಂದಿಲ್ಲ ಇನ್ನೂ, ಏನು ಕತೆ ಬೆಂಗಳೂರು? ಹೌದು ಸರ್, ಬೆಂಗಳೂರಲ್ಲಿ ಅರ್ಧ ಜನ ಪಾರ್ಕ್ಗಳನ್ನೇ ನೋಡ್ತಾ ಇದ್ದಾರೆ. ಸಿಕ್ಕಾಪಟ್ಟ ಬಿಸಿಲಾಗಿದೆ, ಜನಗಳಿಗೆ ತುಂಬ ತೊಂದರೆ ಆಗಿದೆ. ಮಳೆ ಬೇರೆ ಆಗಿಲ್ಲ, ಮತ್ತು ನೀರು ಕಾವೇರಿ ನೀರನ್ನು ಕೂಡ ಸರಿಯಾಗಿ ತರ್ತಾ ಇಲ್ಲ. ಅದು 4 ದಿವಸ 5 ದಿವಸ ಒಂದು ವಾರಕ್ಕೊಂದ್ಸರಿ ಬಿಡ್ತಾ ಇದ್ದಾರೆ ನೀರನ್ನು. ಭಾಳ ಮನೆಗಳವ್ರಿಗೂ ಕೂಡ ವಾಸ ಮಾಡೋರು ಕೂಡ ತುಂಬ ತೊಂದರೆ ಆಗಿದೆ. ಮತ್ತು ಟ್ಯಾಂಕರ್ಗಳಲ್ಲಿ ನೀರುಗಳನ್ನ ತರಿಸ್ಕೊಳ್ಳೋಂಥ ಸನ್ನಿವೇಶ ಬಂದಿದೆ ಇವಾಗ ಪ್ರತಿ ವಾಸ ಮಾಡೋರು ಕೂಡ. ಅಂದರೆ ಮುಖ್ಯವಾಗಿ ಲೋಕಸಭೆ ಚುನಾವಣೆ ಬಂತು, ಗೆದ್ದವ್ರು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು? ಗೆದ್ದವ್ರು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂತಂತಂದರೆ ಸಮಾಜದ ಏಳಿಗೆಗಳನ್ನು ಮಾಡಬೇಕು. ಕೆರೆಗಳು ತುಂಬಿಸ್ಬೇಕು. ಬಡವರು ಬಗ್ಗರುಗಳನ್ನು ಉದ್ಧಾರ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇಟ್ಕೋಬೇಕು. ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಸರಿಯಾದ ರೀತಿ ಫಲಾನುಭವಿಗಳಿಗೆ ತಲುಪಿಸಿ ಅವರವ್ರು ಗೆದ್ದಿರ್ತಕ್ಕಂಥ ಏರಿಯಾದಲ್ಲಿ ಏನು ಕುಂದುಕೊರತೆಗಳಾಗಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನೋದು ನನ್ನ ಉದ್ದೇಶ. ಯಾವ ಊರು ನಿಮ್ಮದು? ನಂದು ಚಾಮರಾಜನಗರ. ಚಾಮರಾಜನಗರ. ಓಟಿರೋದು ಇಲ್ಲೇ ಇದೆ. ಚಾಮರಾಜನಗರ ಹೆಂಗಿದೆ ಈ ಸಲ? ಪುಟ್ಟರಂಗ ಶೆಟ್ಟಿ ನಿಮ್ಮಲ್ಲಿ MLA ಅಲ್ಲಿ? MLA ಪುಟ್ಟರಂಗ ಶೆಟ್ಟರು. ಈ ಸುನಿಲ್ ಬೋಸ್ ಗೆಲ್ತಾರಾ ಇಲ್ಲ ಬಾಲರಾಜ್ ಗೆಲ್ತಾರಾ ಚಾಮರಾಜ? ಇಲ್ಲ, ಸುನಿಲ್ ಬೋಸೆ ಗೆದ್ದೀತಾರೆ. ಯಾಕೆ? ಕಾಂಗ್ರೆಸ್ ಭದ್ರಕೋಟೆ ಅಂತ ಅನ್ನೋದು ಅಲ್ಲದೆ ಅವರಪ್ಪ ಈಗ SC ಮಾದೇವಪ್ಪನವರು ಮಿನಿಸ್ಟರ್ ಆಗಿದ್ದಾರೆ. ಸಾಕಷ್ಟು ದುಡ್ಡು ಕಾಸುಗಳು ಇಟ್ಕೊಂಡಿರ್ಬೋದು. ಸಂದರ್ಭದಲ್ಲಿ ಅವ್ರ ಅಪ್ಪಂಗೆ ಕೂಡ ಕೆಲವು ಕೆಲಸಗಳು ಮಾಡಿರ್ತಾರೆ MLA ಆಗಿದ್ದುಕೊಂಡು. ಮತ್ತು ಇನ್ನೊಂದೇನು ಅಂತಂದರೆ ಈಗ 8 ಕ್ಷೇತ್ರ ಬರುತ್ತೆ ಒಂದು MP ಗೆ. ಆದ್ದರಿಂದ ಈ ಕಡೆ ಆ ಕಡೆ ಎಲ್ಲದೂ ಜನ ಕಾಂಗ್ರೆಸ್ ಇದ್ದಾರೆ, ಒಂದು ಇಲ್ಲ. ಹೌದು. ಆದ ಕಾರಣ ಸುನೀಲ್ ಬೋಸ್ ಗೆದ್ದೀತಾರೆ ಅಂತಂತ ನಾವು ಹೇಳ್ತೀವಿ. ಎಲ್ಲ ಮೋದಿ ಬೇಕು ದೇಶಕ್ಕೆ, ಬಾಲರಾಜು ಅಂತಾರೆ, ಹಂಗೇನಾಗಲ್ವಾ? ಮೋದಿ ಬೇಕು ಅಂತನ್ನೋದು ಹವಾ ಇದ್ದಿದ್ದು 2014ರಿಂದ ಒಂದು ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದರೂ ಕೂಡ ಅವ್ರಿಗೇನಪ್ಪ ಅಂತಂತಾರೆ ಮಾನವೀಯತೆ ಇರಬೇಕಾಗಿತ್ತು. ಅವ್ರು ಯಾಕೆ ಅವ್ರು ಅಲ್ಲಿಗೆ ಹೋದ್ರು BJPಗೆ ಅಂತಂದರೆ ಅವ್ರಿಗೆ ಹಿಂದೆ ಏನಾದ್ರು ಗಳಿಸಿರೋದೇನಾದ್ರು ಇದ್ದಿದ್ರೆ ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು ಅಂತ ಅನ್ನೋ ಕಾರಣಕ್ಕೆ BJPಗೆ ಹೋದ್ರು ಅವರು. ಈಗ ನಿಮ್ಮ ಓಟ್ ಇಲ್ಲೇ ಇದೆ? ನಮ್ಮ ಓಟ್ ಇಲ್ಲೇ ಇದೆ. ಯಾರಿಗೆ ಸಲ? ಕಾಂಗ್ರೆಸ್ BJP? ನಾವು ಕಾಂಗ್ರೆಸ್. ನಾವು ಯಾವ ಏರಿಯಾ ಇದೀವಿ, ನಾವು ಈ ಕೆಂಗೇರಿ ಉಪನಗರದಲ್ಲಿ ಇದ್ದೀವಿ. ಆ ಏರಿಯಾಕ್ಕೆ ಯಾರು ಕಾಂಗ್ರೆಸ್ಸಲ್ಲಿ ನಿಂತ್ಕೋತಾರೋ ಅವ್ರಿಗೆ ಆಗ್ತೀವಿ. ಹೇಗಿದೆ ರಾಮಲಿಂಗಾರೆಡ್ಡಿ ಅವ್ರ ವರ್ಚಸ್ಸು? ರಾಮಲಿಂಗಾರೆಡ್ಡಿ ಅವ್ರ ವರ್ಚಸ್ಸು ಅವರು ಆಗುತ್ತೆ 100%. ಯಾಕೆಂತಂದರೆ ಆಗಿದ್ದವರು ರಾಮಲಿಂಗಾರೆಡ್ಡಿ ಅವರು ಕೂಡ ಸುಮಾರು ಸಾರಿ ಗೆದ್ದು ಮಿನಿಸ್ಟರ್ಗಳಾಗಿ ಸಾಕಷ್ಟು ಅವರು ಒಳ್ಳೆ ತೂಕವಾಗಿ ಒಳ್ಳೆ ಜನಪರವಾಗಿ ಕೆಲವೊಂದು ಕೆಲಸಗಳನ್ನು ಮಾಡ್ತಾರೆ ಅಂತಂತನ್ನ ಒಂದು ಭಾವನೆ ಮೇಲೆ ಅವ್ರ ಮಗಳಿಗೆ ಸಾಕಷ್ಟು ಜನಗಳೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತನ್ನ ಉದ್ದೇಶ ನಮ್ಮದು. ಹೀಗಾಗಿ ಜನ ಬದಲಾವಣೆ ಬಯಸ್ತಾರೆ ಬೆಂಗಳೂರು. 100% ಜನರು ಬದಲಾವಣೆ ಮಾಡಲೇಬೇಕು ಅಂತನ್ನೋದು. ಕಾರಣ ಏನಪ್ಪ ಅಂತಂದರೆ ದೇಶ ಆಳ್ವಿಕೆ ಮಾಡಬೇಕು ಅಂತ ಬಂದವರು ದೇಶ ಆಳ್ವಿಕೆ ಮಾಡಲ್ಲ, ಮಾಡೋದನ್ನೆಲ್ಲ ಚೇಂಜ್ ಮಾಡ್ತೀವಿ, ಮಾಡೋದನ್ನೆಲ್ಲ ಮಾರಾಕ್ತೀವಿ. ಹಿಂದೆ ಏನು ಸರ್ಕಾರ ಕಾಂಗ್ರೆಸ್ನವ್ರು ಏನು ಅಭಿವೃದ್ಧಿ ಮಾಡಿದರೋ ಅದನ್ನೆಲ್ಲ ಕುಂಠಿತ ಮಾಡಿ ಆ ಫ್ಯಾಕ್ಟ್ರಿಗಳನ್ನೆಲ್ಲ ಕ್ಲೋಸ್ ಮಾಡಿ ಇವ್ರು ಇಷ್ಟ ಬಂದವ್ರಿಗೆ ಪರಭಾರೆ ಮಾಡಿ ಮಾರಾಟ ಮಾಡಿ, ಅಂಬಾನಿ ಅದಾನಿನವ್ರಿಗೆ ಪರಭಾರೆ ಮಾಡಿ ಅಲ್ಲಿಂದ ಏನು ಬೆನಿಫಿಟ್ ತಗೊಂಡು ಬೀಗ ಹಾಕ್ತಾರೆ ಫ್ಯಾಕ್ಟ್ರಿಗಳನ್ನೆಲ್ಲ. ಆಯಿತಾ ಸರ್? ಅದನ್ನು ಇವರು ಮಾಡೋದಕ್ಕೋಸ್ಕರನೇ ಇವರು ಪ್ರೈಮ್ ಮಿನಿಸ್ಟರ್ಗೆ ಬರಬೇಕಾದಿರಲಿಲ್ಲ. ಅವ್ರು ಏನು ಮಾಡಿದರು ಅದಕ್ಕಿಂತ ಉನ್ನತವಾಗಿ ಡಬಲ್ ಮಾಡಬೇಕಾಗಿತ್ತು ಇವರು. ಆಮೇಲೆ ಯಾವುದು ಮಾರಾಟ ಮಾಡಬಾರ್ದಾಗಿತ್ತು. ಆಮೇಲೆ ಯಾವ ಫ್ಯಾಕ್ಟ್ರಿಗಳನ್ನು ಕ್ಲೋಸ್ ಮಾಡಬಾರ್ದಾಗಿತ್ತು. ಆಮೇಲೆ ಇದ್ದಂಥ ಬ್ಯಾಂಕ್ಗಳನ್ನು ಅಲೈನ್ಸ್ ಮಾಡಿದ್ದಾರೆ. ಅಲೈನ್ಸ್ ಮಾಡಿಕೂಡ್ದು. ಹಿಂದೆ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದಂಥ ಬ್ಯಾಂಕ್ಗಳನ್ನ ಇವರು ಯಾಕೆ ಅಲೈನ್ಸ್ ಮಾಡಿದ್ರೆ, ಇವ್ರು ಮರ್ಜ್ ಯಾಕೆ ಮಾಡಿದ್ರು? ಕಾರಣ ಏನು? ಕಾರಣ ಗೊತ್ತಾಗಬೇಕಲ್ಲ, ಪಬ್ಲಿಕ್ ಹೇಳ್ಬೇಕಲ್ಲ ಕಾರಣ ಇಂತಕ್ಕೆ ನಾವು ಮಾಡ್ತೀವಿ ಅಂತೇಳಿ. ಈಗ ಅಷ್ಟು ವರ್ಷದಿಂದ 70 ವರ್ಷದಿಂದ ಎಂಪ್ಲಾಯ್ಸ್ಗಳಿರಲಿಲ್ಲ ಬ್ಯಾಂಕ್ ನಡೆಸೋದಕ್ಕೆ, ಸಾಕಷ್ಟು ಸ್ಟಾಫ್ ಇರಲಿಲ್ವಾ?
ಇವಾಗ ಇವ್ರು ಬಂದ ಮೇಲೇ ಸ್ಟಾಪ್ ತೊಂದರೆ ಆಗೋಯ್ತಾ? ಇವ್ರು ಯಾಕೆ ಕ್ಲೋಸ್ ಮಾಡಿದ್ರು? ಕ್ಲೋಸ್ ಮಾಡ್ಬೇಕಾದ್ರೆ ಈಗ ಆರ್ ಬಿ ಐ ರೂಲ್ಸ್ ಅನ್ನೋದೊಂದು ರೂಲ್ಸ್ ಇದೆಯಲ್ಲ, ಆರ್ ಬಿ ಐ ರೂಲ್ಸ್ ಪ್ರಕಾರ ನೀವು ಅದನ್ನು ಚಾಲನೆ ಕೊಟ್ಟು ಇಷ್ಟು ವರ್ಷಗಳ ಕಾಲ ನಡ್ಸ್ಕೊಂಬಂದ್ಮೇಲೆ ನೀವು ಬಂದಿದ್ದ ತಕ್ಷಣ ಯಾಕೆ ಕ್ಲೋಸ್ ಮಾಡಬೇಕು ಅಂತ ಅನ್ನೋ ಉದ್ದೇಶ ಯಾಕೆ ಬಂತು? ಒಂದು. ಎರಡನೆಯದು, ಎಲ್ಲದನ್ನೂ ಮರ್ಜ್ ಮಾಡಿ ಇವರು ನಮಗೆ ಎಸ್ ಬಿ ಐ ಮತ್ತು ಮೇಜರ್ ಆಗಿರ್ತಕ್ಕ ಒಂದು 4-5 ಬ್ಯಾಂಕ್ಗಳು ಇಟ್ಕೊಂಡು ಇಡೀ ದೇಶದ 140 ಜನಗಳನ್ನು ಅಕೌಂಟ್ಗಳನ್ನು ಕೂಡ ಯಾರ ಕೈನಲ್ಲಿದೆ? ಆರ್ ಬಿ ಐ ಕಂಟ್ರೋಲ್ನಲ್ಲಿ. ಯಾರು ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾರೆ, ಯಾರು ಪಾಸ್ವರ್ಡನ್ನು ಜನಗಳಿಗೆ ಸೆಂಡ್ ಮಾಡ್ತಾರೆ, ಅವ್ರ ಕೈನಲ್ಲಿದೆ ನಮ್ಮ ಅಕೌಂಟು ಪಾಸ್ವರ್ಡು. ಈಗ ನಂದೊಂದು 100 ಕೋಟಿ ಬಂತು ಅಂತ ಇಟ್ಕೊಳ್ಳಿ, ಯಾವುದೋ ಕೆಲಸ ಮಾಡಿದೆ 100 ಕೋಟಿ ಬಂದಿರಿ ಇರಲಿ, ನಾನು ಹೇಳ್ತೀನಿ ಸ್ವಾಮಿ, ನಿಮ್ಮದೇ ಬಂತು ಅಂತ ಇಟ್ಕೊಳ್ಳಿ, ಪಾಸ್ವರ್ಡ್ ಯಾರ್ದು ಇರ್ತದೆ? ಯಾರ ಕೈನಲ್ಲಿ ಇರ್ತದೆ? ನೀವು ಆಧಾರ್ ಕಾರ್ಡು ಮತ್ತು ಇದು ಪಾನ್ ಕಾರ್ಡು ಮತ್ತು ಅಕೌಂಟು ಯಾಕೆ ನೀವು ಲಿಂಕ್ ಮಾಡಿದ್ರಿ? ಲಿಂಕ್ ಯಾಕೆ ಮಾಡಬೇಕಾಗಿತ್ತು? ಇಷ್ಟು ವರ್ಷ ಚೆಕ್ನಲ್ಲಿ ತಗೋದ್ರಿಲ್ವ ಜನಗಳು? ನೀವು ಬಂದಮೇಲೆ ಲಿಂಕ್ ಮಾಡಬೇಕು, ನೀವು ಬಂದಮೇಲೆ ಇದನ್ನು ಬ್ಯಾಂಕ್ ನಡೆಸ್ಬೇಕಾ? ಇವಾಗ ನಂದೇ ಅಂತ ಇಟ್ಕೊಳ್ಳಿ, ನಂದೊಂದು 5 ಕೋಟಿನೇ ಇದೆ ಅಂತ ಇಟ್ಕೊಳ್ಳಿ, ನಾನು 100 ಎಕರೆ ಓನರು ಚಾಮರಾಜನಗರದಲ್ಲಿ, ನಂದೇ 5 ಕೋಟಿ ಅಕೌಂಟಲ್ಲಿ ಇಡ್ತೀನಿ ಅಂತ ಇಟ್ಕೊಳ್ಳಿ. ನಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ನಂಬರು ಅವ್ರ ಕೈನಲ್ಲಿದೆ. ಯಾವುದು? ಎಸ್ ಬಿ ಐ ಬ್ಯಾಂಕ್ ಯಾವುದಾನ ಬ್ರಾಂಚ್ ಆಗಿರಲಿ, ನೀವು ಇದ್ದೀರಾ ಅಂತ ಇಟ್ಕೊಳ್ಳಿ. ನಾನು ಡ್ರಾ ಮಾಡೋಕ್ಕೆ ಹೋದಾಗ ATMನಲ್ಲಿ ಕಾರ್ಡ್ ಹಾಕ್ತೀನಿ, ಆ ಪಾಸ್ವರ್ಡ್ ನಿಮಗೆ ಅಲ್ಲಿ ಲಿಂಕ್ ಆಗುತ್ತೆ, ನಿಮಗೆ ವರ್ಕೌಟ್ ಆಗುತ್ತೆ. ನೀವು ಆ ಪಾಸ್ವರ್ಡಲ್ಲಿ ನೀವು ವರ್ಕ್ ಮಾಡ್ಕೊಂಡು ನೀವು ಈಗ ಯಾಕೆ ನಾನು ಹೇಳ್ತೀನಿ ಈ ವರ್ಡ್ ಅಂತಂದರೆ, ಇಡೀ ಎಸ್ ಬಿ ಐ, ಇಂಡಿಯಾದ ಎಸ್ ಬಿ ಐನೇ ಬೇಲಿ ಎದ್ದು ಹೊಲ ಮೇದಂಗೆ ಅವ್ರು ಮಾಡ್ತಾ ಇದ್ದಾರಲ್ಲ. ಈಗ ಎಲೆಕ್ಟ್ರಾಲ್ ಬಾಂಡ್ ಅಂತೇಳಿ ಮಾಡಿ ಯಾರಿಗೂ ಅದು ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ, ಇವರು ಮಾಡಿ ಒಬ್ಬ ಫ್ಯಾಕ್ಟ್ರಿ ಓನರ್ಗಳ ಹತ್ರ ನಾನು ನಡೆಸ್ತಾ ಇದ್ದವ್ರ ಹತ್ರ ನಾನು NP ಆಗಿದ್ದೀನಿ. ನಾನು ಫ್ಯಾಕ್ಟ್ರಿ ನಡೆಸಿ, ನನ್ನ ದುಡ್ಡೇ ಇಲ್ಲ, ನಾನು ನಿಮಗೆ ಡೊನೇಷನ್ ಕೊಡೋಕ್ಕೆ ನನ್ನ ಹತ್ರ ಪವರೇ ಇಲ್ಲ, ನನಗೆ ಯೋಗ್ಯತೆಯೇ ಇಲ್ಲ. ನೀನು ನನ್ನ ಹೆಸರಿನಲ್ಲಿ ನೀವು 100 ಕೋಟಿ, 200 ಕೋಟಿ, 300 ಕೋಟಿ, 1000 ಕೋಟಿ ಬಾಂಡನ್ನು ನನ್ನ ಹೆಸರಲ್ಲಿ ರೈಸ್ ಮಾಡಿಬಿಟ್ಟು ಬ್ಯಾಂಕಿಂದ ನನ್ನ ಕೈನಲ್ಲಿ ಸಿಗ್ನೇಚರ್ ಹಾಕ್ಸ್ಬಿಟ್ಟು ಇಮ್ಮಿಡಿಯೇಟಾಗಿ ನೀವು ಬ್ಯಾಂಕಿನ ಡ್ರಾ ಮಾಡ್ತೀರಿ, ಸರಿನಾ ನಿಮಗೆ? ಆ ದುಡ್ಡು ಯಾರ್ದದು? ಎಲ್ಲ ಇಂಡಿಯಾದ ಪ್ರಜೆಗಳದು. ಜನಗಳು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ದುಡ್ಡು ಬ್ಯಾಂಕಲ್ಲಿರೋದು. ಎಲ್ಲಿಂದ ದುಡ್ಡು ಬಂದಿರಲ್ಲ. ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ? ಎಲ್ಲ ಪ್ರಜೆಗಳಲ್ಲಿ ITI, GST ಎಲ್ಲ ಕಲೆಕ್ಟ್ ಮಾಡಿರ್ತಕ್ಕಂಥ ದುಡ್ಡು ಬ್ಯಾಂಕಲ್ಲಿರೋದು. ಆ ದುಡ್ಡನ್ನು ನಾವು ಯಾವುದೋ ಫ್ಯಾಕ್ಟ್ರಿ ನಡೆಸಿದ್ದವರು ಡೊನೇಷನ್ ಕೊಟ್ಟಿದ್ದೀನಿ ಅಂತೇಳಿ ನೀವು ಎಲೆಕ್ಟ್ರಾಲ್ ಬಾಂಡ್ ರೈಸ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ 2 ದಿನದಲ್ಲಿ ದುಡ್ಡನ್ನು 100 ಕೋಟಿ, 500 ಕೋಟಿ, 1000 ಕೋಟಿ ಡ್ರಾ ಮಾಡ್ತೀರಿ. ಯಾವ ಕಾರಣ ಇದೆ? ಇದೆ ನಿಮ್ಗೆ ಅಧಿಕಾರ ಬ್ಯಾಂಕಿಂದ ಅದನ್ನ ಎಲೆಕ್ಟ್ರಾಲ್ ಬಾಂಡನ್ನು ರೈಸ್ ಮಾಡಿ ಡ್ರಾ ಮಾಡೋದಕ್ಕೆ? ಅದಕ್ಕೆ ತಾನೇ ಸುಪ್ರೀಂ ಕೋರ್ಟ್ನವರು ಚೆನ್ನಾಗಿ ಹೋಗಿದ್ದು ನಮ್ಗೆ ಇಮ್ಮಿಡಿಯೇಟಾಗಿ ಲೆಟ್ರ್ ನಮಗೆ ಮಾಹಿತಿ ಕೊಡಿ ಅಂತಂತ ಕೇಳಿರೋದು. ಆದರೂ ಕೊಡಬೇಕಾದ್ರೆ ಅದಕ್ಕೆ ಕೊಡಬೇಕಾದ್ರೂ ಕೂಡ ಸಾಕಷ್ಟು ತಡೆ ಹಿಡಿದು ನಾವು ಅವಾಗ ಹೇಳ್ತೀವಿ, ಇವಾಗ ಹೇಳ್ತೀವಿ, ನಮ್ಮ 4 ತಿಂಗಳು ಟೈಮ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತೇಳಿ ವಾದ ಮಾಡಿದರು. ಆದರೂ ಕೂಡ ಕೊಡಲಿಲ್ಲ ಯಾರು? ಸುಪ್ರೀಂ ಕೋರ್ಟ್ನವರು. ಈ ಇಂಡಿಯಾ ಸಂದರ್ಭದಲ್ಲಿ ಸಂವಿಧಾನ ಪ್ರಕಾರದಲ್ಲಿ ಉಳ್ಕೋಬೇಕಾದ್ರೆ ಇವತ್ತಿನ ದಿವಸದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಚಂದ್ರಚೂಡ್ ಅಂತಕ್ಕಂಥ ಜಸ್ಟಿಸ್ ಇದಲ್ಲ, ಅವರೊಬ್ಬರಿಂದ ಮಾತ್ರ ಈಗ ಜನಗಳೆಲ್ಲ ಪರಿವರ್ತನೆ ಆಗಿದ್ದಾರೆ. ಇಲ್ಲ ಅಂತಂದಿದ್ರೆ ಈ ಇಂಡಿಯಾ ದೇಶದಲ್ಲಿ ಸಂವಿಧಾನವೂ ಇರ್ತಿರಲಿಲ್ಲ, ಯಾವ ಸಂವಿಧಾನ ಬರೆದಿರ್ತಕ್ಕಂಥ ಬುಕ್ಕು ಇರ್ತಿರಲಿಲ್ಲ, ಯಾರೂ ಇರ್ತಿರಲಿಲ್ಲ. ಇದು ಈ ಸಾರಿ ಏನಾದರೂ ಅವರಿಗೆ ನಾವು ವೋಟ್ ಕೊಟ್ಟಿದ್ದೇ ಆಗಿ ಅವ್ರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಿದರೆ ಮುಂದಿನ ಸಾರಿಯಿಂದ ಎಲೆಕ್ಷನ್ ಎಲ್ಲ ಕ್ಲೋಸ್ ಆಗ್ತಿತ್ತು. ಅದಕ್ಕೆಲ್ಲ ಬೇಕಾದಂಥ ತಯಾರಿಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಕಂಟ್ರಿಯವ್ರ ಹತ್ರ ಬೇರೆ ಕಂಟ್ರಿಯವ್ರನ್ನ ವಿಶ್ವಾಸ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಸರ್ವಾಧಿಕಾರ ಯಾವ ಥರ ಹಿಟ್ಲರ್ ಆಡಳಿತ ಮಾಡ್ತಿರೋ ಅದನ್ನೆಲ್ಲ ಅವರು ಅಡಾಪ್ಟ್ ಮಾಡಿಕೊಂಡು ಈ ದೇಶನ ಅದೇ ಥರ ಮಾಡಿ ಜನರು ಬಡವನೇ ಆಗೇ ಇರಬೇಕು, ಯಾವನ ಮೇಲೆ ಕೂಡ್ದು. ಅಂದರೆ ಮತ್ತೆ ಮೋದಿ ಬಂದರೆ ಸರ್ವಾಧಿಕಾರಿತನ ಜಾಸ್ತಿ. ಸರ್ವಾಧಿಕಾರನೇ. ನೀವು ನೆಕ್ಸ್ಟ್ ನೀವೇನು ಇಂಡಿಪೆಂಡೆಂಟ್ ಓಡೋಕ್ಕೆ ಅವಕಾಶನೇ ಇಲ್ಲ ನಿಮ್ಗಳಿಗೆ. ಅವ್ರು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಮಾಡಲ್ವಾ? ಇದರಲ್ಲಿ ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಮಾತಾಡಲ್ವಾ? ಅವ್ರಿಗೇನಾದ್ರು ಮಾತಾಡ್ತು ಅಂತಂತಂದರೆ ಅವನು ವಿರೋಧವಾಗಿ ಮಾತಾಡ್ತಾನೆ, ಅವ್ನು ಸೂಟ್ ಮಾಡು ಅಂತೇಳಿ ಸೂಟ್ ಮಾಡಲ್ವಾ? ಯಾರು ಕೇಳ್ತಾರೆ? ಎಲ್ಲ ಅವ್ರದ್ದೇ ಆಗೋದ್ಮೇಲೆ ಯಾರು ಕೇಳ್ತಾರೆ ಸ್ವಾಮಿ? ನಮ್ಮ ಜನಗಳು ಪ್ರಜೆಗಳು ಆಲ್ ಓವರ್ ಇಂಡಿಯಾದಲ್ಲಿ ಸರಿಯಾದ ರೀತಿಯೇ ಅರ್ಥ ಮಾಡ್ಕೊಂಡು ಓಟ್ ಹಾಕೋದೇ ಆದರೆ ಒಂದೇ ಪಕ್ಷಕ್ಕೆ ಯಾರೂ ಬಹುಮತ ಕೊಡಕೂಡ್ದು. ಸರ್ವ ಪಕ್ಷಗಳು ಕೂಡ ಗೆದಿಬೇಕು, ಸರ್ವ ಪಕ್ಷಗಳ ಜನಗಳು ಕೂಡ MPಗಳು ಅಲ್ಲಿ ಇರಬೇಕು. ಯಾಕೆ ಇರಬೇಕು ಅಂತಂದರೆ ಒಂದೇ ಪಕ್ಷ ಇದ್ದಾಗ ಏನಾಗುತ್ತೆ ಅಂತಂದರೆ ಕೋರಮ್ ಅವರೇ ತಗೊಳ್ತಾರೆ, ಅವ್ರು ಇಷ್ಟ ಬಂದಾಗ ಬಿಲ್ ಪಾಸ್ ಮಾಡ್ತಾರೆ. ಇಲ್ಲಿ ಎಲ್ಲ ಅಲಯನ್ಸ್ ಪಕ್ಷಗಳು ಕೂಡ 5 ಸೀಟು 10 ಸೀಟು MPಗಳನ್ನು ಗೆದ್ದಿದ್ರೆ ಅಷ್ಟೂ ಜನನ ಅವರು ಬೇಡಿಕೆ ಇಡಬೇಕು. ಅಂದರೆ INDIA ಮೈತ್ರಿಕೂಟ ಬಂದರು, ಅದು ಒಳ್ಳೆಯದು. ಅವರು ಕೂಡ ಸರಿಯಾದ ರೀತಿಯಲ್ಲೇ ನಡೆಸಬೇಕು.
ಅವ್ರು ಇಷ್ಟ ಬಂದಾಗೆ ಅವ್ರು ತಿನ್ಕೊಂಡವರು ನಾವು ತಿನ್ನಬೇಕು ಅನ್ನೋದು ಬಂದರೆ ಇಂಡಿಯಾ ಮತ್ತೂ ಕೂಡ ಅದು ಅಧೋಗತಿಗೆ ಹೋಗುತ್ತೆ. ಅದನ್ನ ಎಲ್ಲ ಇಂಡಿಯಾ INDA ನಾವು ಒಕ್ಕೂಟ ಮಾಡ್ತೀವಿ ಅಂತಂದರೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅವರು ಕೂಡ. ನಾನು ಇವರೊಬ್ಬರಿಗೆ ನಾನು ಹೇಳ್ತಾ ಇಲ್ಲ, ಯಾರು ನಾವು ಇಂಡಿಯಾ ಭಾರತ ನಡೆಸಬೇಕು ಅಂತ ಬರ್ತಾರೋ ಅವರು ಸಮಾಜ, ಇಂಡಿಯಾ, ದೇಶ ರಕ್ಷಣೆ, ಗಡಿ, ಊರು, ಹಳ್ಳಿ, ಗ್ರಾಮ ಎಲ್ಲನೂ ಮುಂದಿಟ್ಕೊಂಡು ಅದನ್ನು ನೆನಪಲ್ಲಿ ಇಟ್ಕೊಂಡು ಕೂಡ ಅವ್ರು ನಡೆಸ್ತೀನಿ ಅಂತ ಬರಬೇಕು. ಇಲ್ಲ ಅಂತಂದ್ರೆ ಅವ್ರವ್ರ ಮನೇಲಿ ಇರಬೇಕು ಜನಗಳು, ಯಾರೇ ಆಗಲಿ. ಇವತ್ತು ಬಂದು ಇಷ್ಟೆಲ್ಲ ಇವ್ರು ಮಾಡಿ 70 ವರ್ಷದಿಂದ ಸರ್ಕಾರ ಡೆವಲಪ್ಮೆಂಟ್ ಆಗಿಲ್ವಾ ಸರ್? ಇವತ್ತು ಮೊದಲು ದೇಶ ಮೊದಲು ಇತ್ತಾ? ಇತ್ತು. ಹಾಂ 70 ವರ್ಷದಿಂದ ಬೇರೆಯವ್ರು ಸರ್ಕಾರ ಮಾಡಿ ಇಷ್ಟು ಜನಗಳನ್ನು ಅಭಿವೃದ್ಧಿ ಆಗಿಲ್ವಾ? ಮೊದಲು ಇತ್ತ ಹೇಳಿ, ಸ್ವತಂತ್ರ ಬಂದಾಗ ಏನಿತ್ತು ಏನಿತ್ತು ಸರ್? ಎಲ್ಲ ನಾವು ಒಂದು ಸ್ಕೂಟ್ರ್ ಮ್ಯಾನುಫ್ಯಾಕ್ಚರ್ ಮಾಡೋ ಫ್ಯಾಕ್ಟ್ರಿ ಇತ್ತಾ? ಬೇರೆ ಇಂಡಸ್ಟ್ರಿಯಲ್ಸ್ಗಳು ಯಾವುದಾನ ಇದ್ವು ಆವಾಗ? ಏನೂ ಇರಲಿಲ್ಲ. ಇಷ್ಟೆಲ್ಲ 70 ವರ್ಷದಿಂದ ಏನೇನು ಬೇಕಾ ಎಲ್ಲನೂ ಮಾಡಾದ್ಮೇಲೆ ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ ಅಂತಂತೇಳಿ ಗೂಬೆ ಕೂರ್ಸ್ಕೊಂಡು ಬಂದು ಇವತ್ತು ತಾವುಗಳೇನು ಮಾಡ್ತಾರೆ? ಹೋಗಲಿ, ಈಗ ಅವ್ರಿಗೆ 10 ವರ್ಷದಲ್ಲಿ ಎಷ್ಟು ಎಲೆಕ್ಷನ್ ಆಯಿತು? 3 ಎಲೆಕ್ಷನ್ ಆಯಿತು ಬಂತು. 3 ಎಲೆಕ್ಷನ್ನಲ್ಲಿ ಕೋರಮ್ನಲ್ಲಿ ಗೆದ್ದಿರ್ತಕ್ಕಂಥ ಯಾವ ಇಯರ್ನಲ್ಲಿ ಗೆದ್ದಿರೋ ತೋರ್ಸಕ್ಕೆ ಹೇಳಿ. ಇವ್ರು ಮಾಡಿರೋದೇನು? ಹಿಂದಿನ ಬಾಗಿಲಿಂದ ಹೋಗೋದು, ದುಡ್ಡುಗಳು ಕೊಡೋದು, ಅವ್ರನ್ನ ಐ ಟಿ ಬಿಡೋದು, ಇಡಿ ಬಿಡೋದು, ಅವ್ರನ್ನ ತಗೊಂಡೋಗ್ಬಿಟ್ಟು ಜೈಲಿಗೆ ಹಾಕೋದು, ಅವ್ರನ್ನ ಎದುರಿಸೋದು, ಗೆದ್ದಿರೋರ್ಗಳನ್ನೆಲ್ಲ ಅವ್ರ ರಿಸೈನ್ ಕೊಟ್ಟು ತಮ್ಮಲ್ಲಿ ಕರೆಸ್ಕೊಳ್ಳೋದು, ಮತ್ತೆ ಗೆದ್ದಿಸ್ಕೊಳ್ಳೋದು, ಸರ್ಕಾರ ಅವ್ರು ರಚನೆ ಮಾಡೋದು. ಇದೇ ಮಾಡ್ಕೊಂಬಂದಿರೋದು ಇಲ್ಲಿ ತನಕ. ಬೇರೆ ಏನೂ ಮಾಡಿಲ್ಲ ಅವರು, ಅಲ್ವಾ ಸರ್? ಈ ಸ್ವತಂತ್ರ ಭಾರತ ಅಂದಮೇಲೆ ಅವರವ್ರ ಎಬಿಲಿಟಿ ಮೇಲೆ ಅವ್ರವ್ರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಮೇಲೆ ಓಟ್ ಬೀಳಬೇಕು ಹೊರತು ನೀವು ಎದುರಿಸಿ ತಗೊಂಡು ಜೈಲಿಗೆ ಹಾಕ್ಬಿಟ್ಟು MLAಗಳನ್ನೆಲ್ಲ ಕೊಂಡ್ಕೊಂಡು ರಾಜಭಾರ ಮಾಡಬೇಕು ಅಂತನ್ನೋದು ಯಾವ ಕಾನೂನಲ್ಲೂ ಇಲ್ಲ. ಇದಕ್ಕೆ ಸರಿಯಾದ ರೀತಿ ಯಾರ್ಯಾರು ಇರಬೇಕು ಅಂತಂದರೆ, ಇಂಪಾರ್ಟೆಂಟಾಗಿ ಎಲೆಕ್ಷನ್ ಕಮಿಷನರು ಸರಿಯಾಗಿರಬೇಕು, ಸುಪ್ರೀಂ ಕೋರ್ಟ್ನವ್ರು ಸರಿಯಾಗಿರಬೇಕು, ಪಾರ್ಲಿಮೆಂಟ್ನವರು ಸರಿಯಾಗಿರಬೇಕು. ಪಾರ್ಲಿಮೆಂಟ್ನವರು ಎಲ್ಲ ನಮ್ಮ ಇಷ್ಟ ಬಂದವ್ರನ್ನ ಹಾಕಿದ್ದೀವಿ, ಎಲೆಕ್ಷನ್ ಕಮಿಷನ್ ನಮ್ಮ ಇಷ್ಟ ಬಂದವ್ರು ಹಾಕಿದ್ದೀವಿ, ಮತ್ತು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಇಷ್ಟ ಬಂದವ್ರನ್ನ ಚೀಫ್ ಜಸ್ಟಿಸ್ ಮಾಡಿದ್ದೀವಿ, CJ ಮಾಡಿದ್ದೀವಿ ಅವ್ರನ್ನಂತ ಹೇಳ್ಕೊಂಡು ನಾವು ಹೇಳ್ದೇ ಮಾಡಬೇಕು ಅಂತಂತೇಳಿ ಇವರು ಒಳಗೆ ಡೈರೆಕ್ಷನ್ ಕೊಟ್ಕೊಂಡು ಮಾಡಿದ್ರೆ ದೇಶನೂ ಉಳಿಯೋಲ್ಲ. ಏನಾದೊಂದು ಮನಸ್ಸು ಮಾಡಿ ಚಂದ್ರಚೂಡ್ ಅವರು ಅದನ್ನು ಒಂದು ರಿಯಾಕ್ಟ್ ಮಾಡಿ ಜನಗಳಿಗೆಲ್ಲ ಸ್ವಲ್ಪ ಒಳ್ಳೆ ಥರ ಉಸಿರಾಡೋ ರೀತಿಯಲ್ಲಿ ಅವರು ಮಾತಾಡಿ ಮಾಡಿದ್ದಾರೆ. ಇವಾಗ ಇಲ್ಲ ಅಂದಿದ್ರೆ ಇಷ್ಟೋ ತನಕ ಇನ್ನೂ ಏನೇನು ಕಥೆಗಳಾಗ್ತಿತ್ತೋ ಗೊತ್ತಿಲ್ಲ, ಅಲ್ವಾ ಸರ್? ಅದರಿಂದಾಗಿ ಜನಗಳು ಎಚ್ಚೆತ್ಕೊಂಡು ಭಾಳಷ್ಟು ಜನ ನಾವು ಕಾಂಗ್ರೆಸ್ಗೆ ಹಾಕಬೇಕು, ಸ್ವಲ್ಪ ಇದನ್ನು ಯಾವುದು ಪಕ್ಷನ ಚೇಂಜ್ ಮಾಡಬೇಕು, ಸಾಕು 10 ವರ್ಷ ಆಗಿರೋದು ಸಾಕು, ನೆಕ್ಸ್ಟು BJP ಬರ್ಕೊಡೋದು, ನಮ್ಮಲ್ಲಿ ಕಾಂಗ್ರೆಸ್ಸೇ ಬರಲಿ, ಕೊನೆಗೆ ಅವ್ರನ್ನೂ ಅಷ್ಟೇ, ಅವರು ಸರಿಯಾಗಿ ಮಾಡಲಿಲ್ಲ ಅಂದರೆ ಅವ್ರನ್ನೂ ಏನು ಮಾಡ್ಬೇಕಾದ್ರೆ ಪ್ರಜೆಗಳಿದ್ದಾರೆ ಇದಕ್ಕೆ ಅಂತಂಥೇಳಿ ಜನಗಳೆಲ್ಲ ಕೂಡ ಈಗ ಪರಿವರ್ತನೆ ಆಗಿದ್ದಾರೆ. ಪ್ರತಿಯೊಬ್ಬರೂ ಅದೇ ಪ್ರತಿ ಒಂದು ಬೀದಿನಲ್ಲಿ ಕೇಳಿ ಇದೇ ಬರೋದು ಪ್ರತಿಯೊಬ್ಬರ ಬಾಯಿನಲ್ಲೂ. ಓಕೆ ತುಂಬ ಚೆನ್ನಾಗಿ ಹೇಳಿರಿ ಸರ್. ಆ್ಯಕ್ಚುಲಿ ನೀವು ಹೇಳಿದ್ದೆಲ್ಲ ಸತ್ಯ. ಪುಟ್ಟರಂಗ ಶೆಟ್ಟರ್ ಮಿನಿಸ್ಟರ್ ಯಾವಾಗ ಮಾಡಿಸ್ತೀರಾ? ಪುಟ್ಟರಂಗ ಶೆಟ್ಟರು ನಾನು ಮಾಡ್ಸೋಕ್ಕಾಗಲ್ಲ, ನಮ್ಮ ಸಿದ್ದರಾಮಯ್ಯ ಸಾರು ಒಬ್ಬರು ಯಾವಾಗಾರು ಮಾಡಿದ್ರು, ಒಂದು ಸರಿ ಕೊಟ್ಟಿದ್ರು, ಆಗಿತ್ತು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ನಮ್ಮ ಫ್ರೆಂಡೇ ಅವ್ರು ಪುಟ್ಟರಂಗ ಶೆಟ್ಟರು. ನಾನು ಅಲ್ಲಿ 3 ಸರಿ MLA ಕಂಟೆಸ್ಟ್ ಮಾಡೋದು ಚಾಮರಾಜನಗರದಲ್ಲಿ. ಹೌದಾ? ನಿಮ್ಮ ಹೆಸರು? ಲಕ್ಷ್ಮಣ್ ಶೆಟ್ಟರು ಅಂತ. ಯಾವ ಪಕ್ಷದಿಂದ? ಜನತಾ ಪಕ್ಷ, ಆಮೇಲೆ BJPನಲ್ಲಿದೆ, ಆಮೇಲೆ NPP ನ್ಯಾಷನಲ್ ಸಂಗಮ ಅವ್ರ ಪಾರ್ಟಿ. ಎಂಟ್ರಲ್ಲಿ ಟಿಕೆಟ್ ನನಗೆ ಕೊಟ್ಟಿದ್ದು ಬೆಂಕಿ ಮಾದೇವಪ್ಪನಿಗೆ, ಎಂಟ್ರಲ್ಲಿ ಅವರು ಕೊಟ್ಬಿಟ್ರು, ನನ್ನದಕ್ಕಿತ್ತು. ಆಮೇಲೆ ಅವರೇ ಪಕ್ಷದವ್ರು ಹೇಳಿದ್ರು, ನೀವು ಕಂಟೆಸ್ಟ್ ಮಾಡಿ ನಿಮ್ಮನ್ನು ಇದು ಮಾಡ್ಕೊಳ್ಳಿ, ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂದರು. ನಾನು ನಾಮಿನೇಷನ್ ಫೈಲ್ ಮಾಡಿದೆ, ಅವ್ರು ಕಾಂಪ್ರಮೈಸ್ ಮಾಡಲಿಲ್ಲ, ನಾನು ಕಂಟಿನ್ಯೂ ಮಾಡೋದು. ಅವ್ರು ಬೇಡ, ಬೆಂಕಿ ಮಾದೇವಪ್ಪ ನಮ್ಮ ಜಿಲ್ಲೆಗೆ ಬೇಡ ಅಂಥೇಳಿ, ಸೋಲಿಸ್ಬೇಕು ಅಂತೇಳಿ ನಾನು ನಿಂತ್ಕೊಂಡು ಕಂಟಿನ್ಯೂ ಮಾಡಿದೆ. ಅವಾಗ ಇಂಡಿಪೆಂಡೆಂಟ್ ಮಾಡಿದೆ. ಅವಾಗ ನಾವೇನು ಖರ್ಚು ಮಾಡಿಲ್ವಲ್ಲ ಸರ್, ಇವರೆಲ್ಲ ಕೋಟಿಗಟ್ಟಲೆ ದುಡ್ಡು, ಬ್ರೀಫ್ ಕೇಸ್ಗಳದ್ದು, ಅಲ್ಲಿಗೂ ಬ್ರೀಫ್ ಕೇಸ್ಗೂ ಇಲ್ಲಿಗೂ ಬ್ರೀಫ್ ಕೇಸ್, ನಾವೆಲ್ಲ ಬರೀ ಒಂದು 5,000 5,500 ಓಟ್ ತಗೊಂಡು. NPPಲಿ ಸುರೇಶ್ ಕುಮಾರ್ಗೆ ಅಪೋಸಿಟ್ ಇಲ್ಲಿ ಮಾಡಿದ್ದೆ, ರಾಜಾಜಿನಗರ ಮಾಡಿದ್ದೆ 2013ರಲ್ಲಿ. ನಾನು ಅವರಿಗೆ NPPಗೆ ನಾನು 45 ಕ್ಯಾಂಡಿಡೇಟ್ ಕೊಟ್ಟಿದ್ದೆ ನಮ್ಮ ಇಲ್ಲಿ ಕರ್ನಾಟಕದಿಂದ. ನನ್ನನ್ನು ಬಂದು ಅಪ್ರೋಚ್ ಮಾಡಿದ್ರು ಡೆಲ್ಲಿಯಿಂದ ಬಂದು. ಸಾಕಷ್ಟು ಹೋರಾಟಗಳು ಮಾಡ್ಕೊಂಡೇ ಬಂದಿದ್ದೀನಿ. ನಾನು ವಿಧಾನಸೌಧದಲ್ಲಿ ಕೆಲಸದಲ್ಲಿದ್ದೆ, 30 ವರ್ಷ ಸರ್ವಿಸ್ ಮಾಡಿ ವಾಲಂಟ್ರಿ ತೊಗೊಂಡು ರಾಜಕೀಯಕ್ಕೆ ಬಂದೆ. ಏನೇ ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ
ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.